ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪುಟ್ಟಸ್ವಾಮಿ ಗೌಡ ಎಚ್ಎಂ ಶ್ರೀರಂಗಪಟ್ಟಣ ಕ್ಷೇತ್ರದ ಮನ್ಮೂಲ್ ಎಲೆಕ್ಷನ್ಗೆ ಅಭ್ಯರ್ಥಿಯಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವುದರಿಂದ ನಾನು ಸ್ಥಳೀಯ ಗ್ರಾಮಸ್ಥರನ್ನಾಗಿ ಹುಣಸನಹಳ್ಳಿ ಗ್ರಾಮದವನೇ ಆದ ನಾನು ಸುಮಾರು ಹಲವಾರು ವರ್ಷಗಳಿಂದ ಹಾಲಿ ಡೈರಿ ಅಧ್ಯಕ್ಷನಾಗಿ ಕೆಲಸ ಮಾಡಿ ಅನುಭವ ಇರುವುದರಿಂದ ನನಗೆ ಅತಿ ಹೆಚ್ಚು ಮತ ನೀಡಿ ಬೆಂಬಲಿಸಬೇಕು ಎಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಮಹೇಂದ್ರ, ಮೋಹನ್, ಅರುಣ್ ಕುಮಾರ್ ಪಿಎಸ್, ಶಶಾಂಕ್ ಪಿಎಸ್, ಪ್ರಶಾಂತ್ ಕುಮಾರ್ ಇದ್ದರು. ಇದಕ್ಕೆ ನಾವು ಅರ್ಜಿ ಹಾಕಿ ಇದಾಗಿ ಆದರೆ ಶುದ್ಧವಾಗಿ ನಡೆಸ್ಕೋಬೇಕು ಅಂತ ಮಾಹಿತಿ ಕೇಳಿ ಕೆಲವರಿಂದ ನನಗೆ ಓಟ್ ಕೊಟ್ಟು ಜೆಸಿನಾಗ ಮಾಡಬೇಕು ಅಂತ ಕೇಳ್ತಾರೆ. ಏನು ಹೆಸರು? ಎಚ್ ಎಂ ಪುಟ್ಟಸ್ವಾಮಿ ಗೌಡ ಹುಣಸನಹಳ್ಳಿ. ಈಗ ನಾವು ಮನ್ಮೂಲ್ ಎಲೆಕ್ಷನ್ಗೆ ನಮ್ಮ ತಂದೆಯವರಾದ ಪುಟ್ಟಸ್ವಾಮಿ ಗೌಡರಲ್ಲಿ ನಾಮಿನೇಷನ್ ಹಾಕ್ಸಿದ್ವಿ. ಈ ಚುನಾವಣೆಗೆ ನಾವು ಪಕ್ಷೇತರವಾಗಿ ಸ್ಪರ್ಧಿಸಿದ್ವಿ. ಎಲ್ಲ ಮತದಾರರು ಮಾಡಿ ನಮಗೆ ಮತ ಮಾಡಿ ಮನ್ಮೂಲ್ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ಕೇಳ್ತೀವಿ. ಯಾವ ಕ್ಷೇತ್ರ ಯಾವ ಹಳ್ಳಿ? ಹುಣಸನಹಳ್ಳಿ ಗ್ರಾಮದಿಂದ ಸಂಘದಿಂದ ಸ್ಪರ್ಧಿಸ್ತೀವಿ. ಪಕ್ಷೇತರ ಅಭ್ಯರ್ಥಿಯಾಗಿ ಏನಕ್ಕೆ ಸ್ಪರ್ಧಿಸಬೇಕು ಅನ್ನಿಸ್ತು ಸರ್? ಈ ದುರಾಡಳಿತ ಈಗ ಮನ್ಮೂಲಲ್ಲಿ ನೀವು ನೋಡಿದ್ದೀರಿ, ದುರಾಡಳಿತ ಅದನ್ನು ಹೋಗಲಾಡಿಸಿ ಅದನ್ನು ಮನ್ಮೂಲ ಒಂದು ಅಭಿವೃದ್ಧಿ ಅಂತ ಕೊಂಡೊಯ್ಯೋದಕ್ಕೋಸ್ಕರ ನಾವು ಇದು ಮಾಡಿದ್ವಿ. ಯಾಕೆಂದರೆ ಈ ಎಲೆಕ್ಷನ್ನು ಹಣಬಲ ಜನಬಲದ ಮಧ್ಯೆ ನಡೀತಾ ಇದೆ ಸರ್. ಈಗ ನಾವು ರೈತ ಬಲದಿಂದ ನಮ್ಮಲ್ಲಿ ಈ ದುರಾಡಳಿತ, ಈ ಎಲೆಕ್ಷನು ಅಂದರೆ ದುಡ್ಡು ಕಾಸು ಬರೀ ಇದಕ್ಕೇನೆ ಈ ವೋಟಿಂಗ್ ಕೊಂಡ್ಕೊಳ್ಳೋದೇ ಒಂದು KMF ಎಲೆಕ್ಷನ್ ಅಂದರೆ ದುಡ್ಡಲ್ಲಿ ಕೊಂಡ್ಕೊಳ್ಳೋದು ಅಂಥದ್ದೇ ಆಗ್ಬಿಡೈತೆ. ಅದೇ ನಾವು ಈಗ ಅಭಿವೃದ್ಧಿಗಾಗಿ ಮತ ಕೊಡಿ ಅಂತ ಕೇಳಿ ನಾವು ಎಲೆಕ್ಷನ್ ಫೇಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್. ಓಕೆ ಸರ್. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.